ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವಜನರೇ, ನಿಮ್ಮೆಲ್ಲರನ್ನು ಕೂಡ ನಾನು ಯೇಸುವಿನ ನಾಮದಲ್ಲಿ ವಂದಿಸುವನಾಗಿದ್ದೇನೆ. ಈ ಸಮಯದಲ್ಲಿಯೂ ಕೂಡ ನಾವು ಶಿಲುಬೆ ಕುರಿತಾದ ಸಂದೇಶವನ್ನು ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಶಿಲುಬೆಯಲ್ಲಿ ಯೇಸು 5 ರೀತಿಯಾದ ಯಜ್ಞಗಳನ್ನ ಆತನು ಸಮರ್ಪಿಸಿದನು. ಆತನು ನಜರಾಯನಾಗಿದ್ದ, ನಜರೇತಿನ ಯೇಸು ಆಗಿದ್ದಾನೆ. ಆತ ನಾಜೀರನಲ್ಲ, ಆತ ಬದಲಾಗಿ ನಜರೇತಿನ ಯೇಸು. ನಾಜೀರರು ಅವರ ರಥವನ್ನು ಮುಗಿಸುವಾಗ 5 ರೀತಿಯಾದ ಒಂದು ಯಜ್ಞಗಳನ್ನ ಅವರು ಸಮರ್ಪಿಸಬೇಕು. ಎಲ್ಲ ಯಜ್ಞಗಳನ್ನ ಅವರು ಸಮರ್ಪಿಸಬೇಕು. ಹಾಗೆಯೇ ಯೇಸು ಕ್ರಿಸ್ತನು ಸಹ ಆತನು ಆತ್ಮೀಕವಾಗಿ ನಜರಾಯನಾದ್ದರಿಂದ ಆತನು ಎಲ್ಲ ರೀತಿಯಾದ ಯಜ್ಞಗಳನ್ನು ಸಮರ್ಪಿಸುವುದನ್ನು ನಾವು ಕಾಣ್ತೇವೆ. ಈಗಾಗಲೇ ನಾವು ಸರ್ವಾಂಗ ಹೋಮ ಬಲಿಯನ್ನು ಯೇಸು ಸಮರ್ಪಿಸಿದ್ದನ್ನು ನಾವು ಕಾಣ್ತೇವೆ. ಹಾಗೆ ಆತ ಧಾನ್ಯ ನೈವೇದ್ಯವಾದದನ್ನು ಕೂಡ ನಾವು ನೋಡಿದ್ವಿ, ಧ್ಯಾನಿಸಿದ್ವಿ. ಈ ದಿನ ನಾವು ಆತ ಸಮಾಧಾನ ಯಜ್ಞವಾಗಿ ಆತನು ತನ್ನನ್ನು ಸಮರ್ಪಿಸಿಕೊಟ್ಟನು. ಸೊ ಅದನ್ನು ನಾವು ಈ ಸಮಯದಲ್ಲಿ ಧ್ಯಾನ ಮಾಡಲಿಕ್ಕಿದ್ದೀವಿ. ಸೊ ಈಗ ನನ್ನೊಂದಿಗೆ ಯಾಜಕ ಕಾಂಡ 3ನೇ ಅಧ್ಯಾಯನ ಎಲ್ಲರೂ ಕೂಡ ತಿರುಗಿಸಿಕೊಳ್ಳ್ರಿ, ಸತ್ಯವೇದನ ತೆಗೆದು ಓದ್ರಿ. ಇದರ ಮೂಲಕವಾಗಿ ನಿಮಗೆ ಆಶೀರ್ವಾದವಿದೆ. ಯಾವನಾದರೂ ಸಮಾಧಾನ ಯಜ್ಞ ಮಾಡಬೇಕಾದರೆ ಅವನು ಸಮರ್ಪಿಸುವ ಪಶುವು ದನವಾಗಿದ್ದ ಪಕ್ಷಕ್ಕೆ ಅದು ಗಂಡಾಗಲಿ ಹೆಣ್ಣಾಗಲಿ ಪೂರ್ಣಾಂಗವಾಗಿಯೇ ಇರಬೇಕು. ಅವನು ಅದನ್ನು ಯೆಹೋವನ ಸನ್ನಿಧಿಗೆ ತಂದು ಅದರ ತಲೆಯ ಮೇಲೆ ಕೈಯಿಟ್ಟು ದೇವದರ್ಶನ ಗುಡಾರದ ಬಾಗಿಲಲ್ಲಿ ವಧಿಸಬೇಕು. ಆರೋನನ ವಂಶದವರಾದ ಯಾಜಕರು ಅದರ ರಕ್ತವನ್ನು ಯಜ್ಞವೇದಿಯ ಸುತ್ತಲೂ ಎರಚಬೇಕು. ಯಜ್ಞ ಪಶುವಿನ ವಪೆಯನ್ನು, ಕರುಳ ಮೇಲ ಎಲ್ಲ ಕೊಬ್ಬನ್ನು, 2 ಹುರುಳಿಕಾಯಿಗಳನ್ನು, ಇವುಗಳ ಮೇಲೆ ಸೊಂಟದಲ್ಲಿರುವ ಕೊಬ್ಬನ್ನು, ಕಾಳಿಜದ ಹತ್ತಿರ ಹುರುಳಿಕಾಯಿಗಳ ತನಕ ಇರುವ ಕೊಬ್ಬನ್ನು ತೆಗೆದು ಯೆಹೋವನಿಗೆ ಹೋಮ ಮಾಡಬೇಕು. ಆರೋನನ ವಂಶದವರಾದ ಯಾಜಕರು ಅದನ್ನು ಯಜ್ಞವೇದಿಯಲ್ಲಿ ಉರಿಯುವ ಕಟ್ಟಿಗೆಯ ಮೇಲಿರುವ ಸರ್ವಾಂಗ ಹೋಮ ದ್ರವ್ಯದ ಮೇಲೆಯೇ ಹೋಮ ಮಾಡಬೇಕು. ಅದು ಯೆಹೋವನಿಗೆ ಸುಗಂಧ ಹೋಮವಾಗಿರುವುದು. 16ನೇ ವಚನದಲ್ಲಿ ಕೂಡ ನಾವು ನೋಡುವಂಥ ವಿಷಯ, ಯಾಜಕನು ಅದನ್ನು ಯಜ್ಞವೇದಿಯ ಮೇಲೆ ಹೋಮ ಮಾಡಬೇಕು. ಅದು ಸುಗಂಧ ಹೋಮ ರೂಪವಾಗಿ ಯೆಹೋವನಿಗೆ ಆಹಾರವಾಗಿರುವುದು. ಯಜ್ಞ ಪಶುಗಳ ಕೊಬ್ಬೆಲ್ಲವೂ ಯೆಹೋವನದು. ಕೊಬ್ಬಾಗಲಿ ರಕ್ತವಾಗಲಿ ತಿನ್ನಕೂಡದೆಂಬುದು ನಿಮಗೂ ನಿಮ್ಮ ಸಂತತಿಯವರಿಗೂ ನೀವು ವಾಸಿಸುವ ಎಲ್ಲ ಸ್ಥಳಗಳಲ್ಲಿಯೂ ಶಾಶ್ವತ ನಿಯಮ. ಸರಿ, ಈ ಸಮಯದಲ್ಲಿ ಪ್ರಿಯರೇ, ನಾವು ಧ್ಯಾನ ಮಾಡಲಿಕ್ಕಿರ್ತಕ್ಕಂಥ ಒಂದು ವಿಷಯ ಸಮಾಧಾನ ಯಜ್ಞಕ್ರಮ. ಇಲ್ಲಿ ಸಮಾಧಾನ ಯಜ್ಞಕ್ರಮದಲ್ಲಿ ನಾವು ನೋಡುವಂಥ ವಿಷಯ ಏನಂತ ಹೇಳಿದ್ರೆ, ಮೊದಲನೇದು, ಈ ಯಜ್ಞದಲ್ಲಿ ಕುರಿಯಾಗಲಿ ಅಲ್ಲಿ ತಕ್ಕಂಥ ಪಶು ದನವಾಗಿದ್ದ ಪಕ್ಷದಲ್ಲಿ ಅದು ಗಂಡಾಗಲಿ ಹೆಣ್ಣಾಗಲಿ ಪೂರ್ಣಾಂಗವಾದದ್ದಾಗಿರಬೇಕು. ಎರಡನೆಯದು, ಈ ಸನ್ನಿಧಿಗೆ ತಂದ ಮೇಲೆ ಅದನ್ನು ಯೆಹೋವನ ಸನ್ನಿಧಿಗೆ ತಂದ ಮೇಲೆ ತಂದಂಥ ವ್ಯಕ್ತಿ ಅದರ ತಲೆ ಮೇಲೆ ಕೈಯನ್ನು ಇಟ್ಟು ಅದನ್ನು ಏನು ಮಾಡಬೇಕಂದ್ರೆ ಬಾಗಿಲಲ್ಲಿಯೇ, ಗುಡಾರದ ಬಾಗಿಲಲ್ಲಿಯೇ ವಧಿಸಬೇಕು. 2ನೇ ಕ್ರಮ. 3ನೇ ಕ್ರಮ, ಇದರ ರಕ್ತವನ್ನು ಯಜ್ಞವೇದಿಯ ಸುತ್ತಲೂ ಎರಚಬೇಕು. 4ನೇ ಕ್ರಮ, ಇದರಲ್ಲಿರ್ತಕ್ಕಂಥ ವಪ್ಪೆ, ಕರಳು, ಎಲ್ಲ ಕೊಬ್ಬು ಮತ್ತು ಇದರಲ್ಲಿರ್ತಕ್ಕಂಥ ಹುರುಳಿಕಾಯಿ ಇವೆಲ್ಲವನ್ನೂ ಕೂಡ ಹೋಮ ಮಾಡಬೇಕು. ಇದು ಯೆಹೋವನಿಗೆ ಆಹಾರವಾಗಿದೆ. 5ನೇದು, ಇದು ಶಾಶ್ವತವಾದ ನಿಯಮ. ಸರಿ ಪ್ರಿಯರೇ, ಇದರಲ್ಲಿ ನಾವು ನೋಡುವಂಥ ವಿಷಯ, ಯೇಸುವು ಕೂಡ ನಮಗಾಗಿ ಆತ ಸಮಾಧಾನ ಯಜ್ಞವಾಗಿದ್ದಾನೆ. ಈ ಯಜ್ಞವನ್ನ ಅನೇಕರು, ಇದು ಕೂಡ ನಾವು ನೋಡುವಂಥ ವಿಷಯ, ಯಾವ ವ್ಯಕ್ತಿಯಾದರೂ, ಯಹೂದ್ಯನಾದರೂ ಆತ ಈ ಸಮಾಧಾನ ಯಜ್ಞ ಮಾಡಬೇಕಂತ ಅಂದರೆ ಆತ ಬಲವಂತವಾಗಿ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಇಲ್ಲಿ ಈ ಥರ ಹೇಳ್ತಿದೆ 1ನೇ ವಾಕ್ಯದಲ್ಲೇ, ಯಾವನಾದರೂ ಸಮಾಧಾನ ಯಜ್ಞ ಮಾಡಬೇಕಾದರೆ ಎಂಬುದಾಗಿ ಬರೆಯಲ್ಪಟ್ಟದೆ. ಮಾಡಬೇಕೆಂದಿದ್ರೆ ಫ್ರೀ ವಿಲ್, ಅವನಾಗಿ ಅವನು ಮಾಡುವಂಥದ್ದು, ಬಲವಂತ ಇಲ್ಲ. ಮಾಡಬೇಕಂತಿದ್ರೆ ಇದನ್ನು ಮಾಡುವಾಗ ಸ್ತೋತ್ರ ಸಲ್ಲಿಸುವುದಕ್ಕಾಗಿ ಯಜ್ಞಗಳನ್ನ ಸಮರ್ಪಿಸ್ತಾರೆ, ಅಥವಾ ಅವರು ತಮ್ಮನ್ನು ಪ್ರತಿಷ್ಠೆಪಡಿಸಿಕೊಳ್ಳುವುದಕ್ಕೋಸ್ಕರ ಯಜ್ಞಗಳನ್ನ ಸಮರ್ಪಿಸಬಹುದು. ಸಂತೋಷದಿಂದ ಕರ್ತನಿಗೆ ಯಜ್ಞವನ್ನು ಸ್ತುತಿ ಸಲ್ಲಿಸುವುದಕ್ಕಾಗಿ ಯಜ್ಞಗಳನ್ನ ಸಮರ್ಪಿಸಬಹುದು. ಸೊ ಯಜ್ಞ ಸಮರ್ಪಿಸುವಾಗ ಈ ರೀತಿಯಾದ ಕ್ರಮಗಳಿರಬೇಕು. ಸೊ ಏನೆಲ್ಲ ನೋಡಿದ್ವಿ, ಪೂರ್ಣಾಂಗವಾದದ್ದಾಗಿರಬೇಕು. ಅದರ ಮೇಲೆ ತಲೆ ಮೇಲೆ ಕೈ ಇಟ್ಟು ಅದನ್ನು ವಧಿಸಬೇಕು. ಅದರ ರಕ್ತವನ್ನು ಯಜ್ಞವೇದಿಯ ಸುತ್ತಲೂ ಎರಚಬೇಕು. ಅದರ ಒಪ್ಪೆ, ಕರಳು ಅದೆಲ್ಲವನ್ನು ತೆಗೆದು ಯಜ್ಞವೇದಿಯಲ್ಲಿ ಸುಡಬೇಕು. ಸೊ ಇವೆಲ್ಲ ಕ್ರಮ. ಇದರಲ್ಲಿರ್ತಕ್ಕಂಥ ಮತ್ತೊಂದು ಕ್ರಮ ಏನಂತ ಹೇಳಿದ್ರೆ, ಮತ್ತೊಂದು ವಿಷಯ, ಈ ಯಜ್ಞ ಮಾಂಸವನ್ನ, ಯಜ್ಞ ಶೇಷದಲ್ಲಿ ಒಂದು ಭಾಗವನ್ನು, ಈ ಏನು ಕರಳು, ಒಪ್ಪೆ ಇವೆಲ್ಲವನ್ನ ಸುಟ್ಟು ಹೋಮ ಮಾಡ್ತೇವೆ. ಹೋಮ ಮಾಡಿದ್ಮೇಲೆ ಅದು ಯೆಹೋವನಿಗೆ ಆಹಾರವಾಗಿದೆ. ಮಿಕ್ಕ ಆ ಯಜ್ಞದ ಮಾಂಸವನ್ನ ಈ ಯಾಜಕರು ಮತ್ತು ಯಜ್ಞವನ್ನ ಸಮರ್ಪಿಸುವಂತಹ ವ್ಯಕ್ತಿ ಇದರಲ್ಲಿ ಪಾಲ್ಗೊಳ್ತಾರೆ. ಇದರಲ್ಲಿ 3 ರೀತಿಯಾದ ವ್ಯಕ್ತಿಗಳು ಪಾಲ್ಗೊಳ್ತಾರೆ. ಒಂದು,
ದೇವರು ಪಾಲ್ಗೊಳ್ತಾರೆ. ಇದು ಯೆಹೋವನಿಗೆ ಆಹಾರವಾಗಿದೆ, ಇದು ಯಾಜಕನಿಗೆ ಆಹಾರವಾಗಿದೆ, ಇದು ಸಮರ್ಪಿಸಿದ ಆ ವ್ಯಕ್ತಿಗೂ ಕೂಡ ಆಹಾರವಾಗಿದೆ. ಅಥವಾ ಇದನ್ನು ಈ ರೀತಿಯಲ್ಲಿ ಹೇಳ್ಬೋದು, ಕರ್ತನೊಂದಿಗೆ ಒಂದು ಅನ್ಯೋನ್ಯತೆ ಇಟ್ಟುಕೊಳ್ಳುವಂತಹ ಒಂದು ಆಹಾರ, ಕರ್ತನೊಂದಿಗೆ ಐಕ್ಯತೆಯನ್ನು ಅನುಭವಿಸುವುದಕ್ಕಾಗಿರುವಂತಹ ಒಂದು ಯಜ್ಞ. ಸೊ ಇದ್ರ ಮೂಲಕವಾಗಿ ಕರ್ತನೊಂದಿಗೆ ಐಕ್ಯತೆ, ಅನ್ಯೋನ್ಯತೆಯನ್ನು ಹೊಂದ್ಕೊಳ್ಳೋದಕ್ಕೋಸ್ಕರ ಅಥವಾ ಅವನೊಂದಿಗೆ ನಿಕಟತೆಯನ್ನು ಅನುಭವಿಸುವುದಕ್ಕೋಸ್ಕರವಾಗಿ ಯಜ್ಞವನ್ನು ಸಮರ್ಪಿಸಲಾಗ್ತದೆ. ಯೇಸು ಕ್ರಿಸ್ತನೂ ಕೂಡ ತನ್ನನ್ನು ತಾನೇ ಇದೇ ರೀತಿಯಲ್ಲಿ ಸಮಾಧಾನ ಯಜ್ಞವಾಗಿ ತನ್ನನ್ನು ಸಮರ್ಪಿಸಿಕೊಟ್ಟಿದ್ದಾನೆ. ಆತನ ರಕ್ತವನ್ನ ಆತ ತಂದೆಯ ಬಳಿಯಲ್ಲಿ ತೆಗೆದುಕೊಂಡು ಹೋದನು ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ನಮ್ಮನ್ನ ಸಮಾಧಾನ ಪಡಿಸುವುದಕ್ಕೋಸ್ಕರ, ನಾವು ತಂದೆಯೊಂದಿಗೆ ಒಂದಾಗುವುದಕ್ಕೋಸ್ಕರ ಯೇಸು ಕ್ರಿಸ್ತನು ನಮಗಾಗಿ ಶಿಲುಬೆಯಲ್ಲಿ ಆತನು ಸಮಾಧಾನ ಯಜ್ಞವಾಗಿದ್ದಾನೆ. ನಾವು ಕೆಲವು ವಾಕ್ಯಗಳನ್ನ ನಾವು ತೆಗೆದುಕೊಳ್ಳೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14 ಮತ್ತು 18ನೇ ವಚನ ನಾವು ತೆಗೆದುಕೊಳ್ಳೋಣ. ಎಫೆಸ 2:14 ಮತ್ತು 18ನೇ ವಚನ. ನಿಮ್ಮನ್ನು ನಮ್ಮನ್ನು ಒಂದು ಮಾಡಿದವನಾದ ಆತನೇ ನಮಗೆ ಸಮಾಧಾನ ಕರ್ತೃವಾಗಿದ್ದಾನೆ. ಆತನು ತನ್ನ ಶರೀರವನ್ನು ಸಮರ್ಪಿಸಿದ್ದರಲ್ಲಿ ವಿಧಿರೂಪವಾದ ಆಜ್ಞೆಗಳುಳ್ಳ ಧರ್ಮಶಾಸ್ತ್ರವನ್ನು ತೆಗೆದುಹಾಕಿ ಇದ್ದ ದ್ವೇಷವನ್ನು ಮುಗಿಸಿ ನಮ್ಮನ್ನು ಅಗಲಿಸಿದ ಅಡ್ಡಗೋಡೆಯನ್ನು ಕೆಡವಿ ಹಾಕಿದ್ದಾನೆ. ಆತನು ಸಮಾಧಾನ ಮಾಡುವವನಾಗಿ ಉಭಯರನ್ನು ತನ್ನಲ್ಲಿ ಒಬ್ಬ ನೂತನ ಪುರುಷನಾಗಿ ನಿರ್ಮಿಸಿದ್ದಾನೆ. ಇದ್ದ ದ್ವೇಷವನ್ನು ತನ್ನ ಶಿಲುಬೆಯ ಮೇಲೆ ಕೊಂದು ಆ ಶಿಲುಬೆಯ ಮೂಲಕ ಉಭಯರನ್ನು ಒಂದೇ ದೇಹದಂತಾಗ ಮಾಡಿ ದೇವರೊಂದಿಗೆ ಸಮಾಧಾನ ಪಡಿಸಿದ್ದಾನೆ. ಇದಲ್ಲದೆ ಆತನು ಬಂದು ದೂರವಾಗಿದ್ದ ನಿಮಗೂ ಸಮಾಧಾನವನ್ನು ಮತ್ತು ಸಮೀಪವಾಗಿದ್ದವರಿಗೂ ಸಮಾಧಾನವನ್ನು ಸಾರಿದನು. ಆತನ ಮೂಲಕ ನೀವು ಒಬ್ಬ ಆತ್ಮನನ್ನೇ ಹೊಂದಿದವರಾಗಿ ತಂದೆಯ ಬಳಿಗೆ ಪ್ರವೇಶಿಸುವುದಕ್ಕೆ ಮಾರ್ಗವಾಯಿತು. ಯೇಸುಕ್ರಿಸ್ತನೇ ಸಮಾಧಾನ ಯಜ್ಞವಾಗಿ ನಮ್ಮನ್ನು ತಂದೆಯೊಂದಿಗೆ ಸಮಾಧಾನ ಮಾಡಿದ್ದಾನೆ. ಆತ ಸಮಾಧಾನ ಮಾಡುವ ಯಜ್ಞ ಪಶುವಾದನು, ಅದರ ಪೂರ್ಣಾಂಗವಾದ ಪಶು. ಆತನ ರಕ್ತವನ್ನೆಲ್ಲ ಸುರಿಸಿ ನಮಗಾಗಿ ರಕ್ತವನ್ನು ತೆಗೆದುಕೊಂಡು ಹೋಗಿ ತಂದೆಯ ಮುಂದೆ ಆತನು ಚೆಲ್ಲಿದವನು, ತಂದೆಯ ಮುಂದೆ ಅದನ್ನು ತೆಗೆದುಕೊಂಡು ಹೋದವನು. ಯಜ್ಞದ ಸುತ್ತಲೂ ಏರಿಸಬೇಕು ಅಂತ ಹೇಳಲ್ಪಟ್ಟಿದೆಯಲ್ಲ, ಆತನೇ ನಮಗಾಗಿ ಆ ಯಜ್ಞದ ರಕ್ತವಾಗಿ ಆತನು ತಂದೆ ಮುಂದೆ ಏರಿಸಲ್ಪಟ್ಟನು. ಆ ರಕ್ತವನ್ನು ನೋಡಿದ ತಂದೆ ನಮ್ಮನ್ನ ಕ್ಷಮಿಸಿದನು. ನಮ್ಮ ಪರವಾಗಿ ಯೇಸು ಸ್ವಾಮಿ ಸಮಾಧಾನ ಯಜ್ಞವಾದುದರಿಂದ ಈಗ ತಂದೆ ನಮ್ಮನ್ನ ಯೇಸು ಕ್ರಿಸ್ತನ ಆ ಯಜ್ಞದ ಮೂಲಕವಾಗಿಯೇ ಕಾಣ್ತಾನೆ. ಸೊ ಇನ್ನೊಂದು ವಿಷಯ ನಾವು ನೋಡೋದಾದ್ರೆ, ರೋಮಪುರ 5ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳ್ತದೆ, ನಾವು ಆತನೊಂದಿಗೆ ಕ್ರಿಸ್ತನ ಮೂಲಕವಾಗಿ ಸಮಾಧಾನ ಮಾಡಲ್ಪಟ್ಟಿದ್ದೇವೆ. ಈಗ ನಮ್ಮ ಮಧ್ಯದಲ್ಲಿ ದ್ವೇಷ ಇಲ್ಲ. ವಾಕ್ಯ ನಾವು ಓದಿಕೊಳ್ಳೋಣ. ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. ಪ್ರಿಯರೇ, ನಾವು ಮಾಡಿದ್ದಿಷ್ಟೇ, ನಾವು ಯೇಸುವನ್ನ ನಂಬಿದ್ವಿ ಅಷ್ಟೇ. ಆ ನಂಬಿಕೆ ನಮಗೆ ನೀತಿವಂತಿಕೆ ಎಂದು ಎಣಿಸಲ್ಪಡ್ತು. ಆ ನೀತಿವಂತಿಕೆ ಹೇಗೆ ಮತ್ತು ಗೊತ್ತಾ? ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಯಜ್ಞ ಪಶುವಾಗಿ ಸಮಾಧಾನ ಯಜ್ಞವಾಗಿ ತನ್ನನ್ನು ಸಮರ್ಪಿಸಿಕೊಂಡಿದ್ದರಿಂದಲೇ ನಾವು ಆತನೊಂದಿಗೆ ಐಕ್ಯತೆ ಅನುಭವಿಸುವುದಕ್ಕೋಸ್ಕರ, ನಾವು ಆತನಿಗೆ ಒಂದಾಗುವುದಕ್ಕೋಸ್ಕರ, ಆತನ ಜೊತೆಯಲ್ಲಿ ನಾವು ಸೇರಿಕೊಳ್ಳುವುದಕ್ಕೋಸ್ಕರವಾಗಿ ಯೇಸು ಸಮಾಧಾನ ಯಜ್ಞವಾಗಿದ್ದಾನೆ. ಅದು ಮಾತ್ರವಲ್ಲದೆ ಇನ್ನು ಕೆಲವು ವಚನಗಳನ್ನ ನಾವು ನೋಡಿಕೊಳ್ಳೋಣ. 2ನೇ ಕೊರಿಂಥ 5ನೇ ಅಧ್ಯಾಯ 18ರಿಂದ 20. ಇಲ್ಲಿ ಕೂಡ ಅನೇಕ ವಿಷಯಗಳನ್ನ ನಾವು ನೋಡ್ತೇವೆ. ನಾವು ಓದಿಕೊಳ್ಳೋಣ. ಇದೆಲ್ಲ ದೇವರಿಂದಲೇ ಉಂಟಾದದ್ದು. ಆತನು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಂಡು ಸಮಾಧಾನ ವಿಷಯವಾದ ಸೇವೆಯನ್ನು ನಮಗೆ ಅನುಗ್ರಹಿಸಿದ್ದಾನೆ. ಆ ಸಮಾಧಾನ ವಾಕ್ಯವೇನೆಂದರೆ, ದೇವರು ಮನುಷ್ಯರ ಅಪರಾಧವನ್ನು ಅವರ ಲೆಕ್ಕಕ್ಕೆ ಹಾಕದೆ ಲೋಕವನ್ನು ಕ್ರಿಸ್ತನಲ್ಲಿ ತನಗೆ ಸಮಾಧಾನ ಪಡಿಸಿಕೊಳ್ಳುತ್ತಿದ್ದೇನೆಂಬುದೇ. ಅದನ್ನು ಸಾರುವ ಸೇವೆಗೆ ನಮ್ಮನ್ನು ನೇಮಿಸಿದ್ದಾನೆ. ಬೇರೆ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಆತನು ನಮ್ಮನ್ನ ತಂದೆಯೊಂದಿಗೆ ಸಮಾಧಾನ ಪಡಿಸಿದ್ದಾನೆ. ಇನ್ನೊಂದು ವಾಕ್ಯ ನಾವು ನೋಡೋದಾದ್ರೆ, ಆತ ನಮ್ಮನ್ನ ಸಂಧಾನ ಪಡಿಸಿದ್ದಾನೆ, ನಮ್ಮನ್ನ ಐಕ್ಯಗೊಳಿಸಿದ್ದಾನೆ, ನಮ್ಮ ಉಭಯರನ್ನು ಒಂದಾಗಿ ಮಾಡಿದ್ದಾನೆ. ಅದು ಮಾತ್ರವಲ್ಲದೆ ಈ ವಾಕ್ಯ ಹೇಳ್ತದೆ, ನಮಗೆ ಸಮಾಧಾನದ ಸೇವೆ ಕೊಡಲ್ಪಟ್ಟದೆ. ನಾವು ಸಮಾಧಾನ ಯಜ್ಞವನ್ನು ಸಮರ್ಪಿಸಲಿಲ್ಲ, ಯೇಸುವೆ ನಮಗಾಗಿ ಸಮಾಧಾನ ಯಜ್ಞವಾದನು. ಈಗ ಅದರ ಮೂಲಕ ಬಂದ ಪ್ರತಿಫಲ ಏನು ಗೊತ್ತಾ? ನಾವು ತಂದೆಯೊಂದಿಗೆ ಒಂದಾಗಿದ್ದೇವೆ, ಐಕ್ಯವಾಗಿದ್ದೇವೆ. ಅದರೊಂದಿಗೆ ನಮಗೆ ಸಮಾಧಾನದ ಸೇವೆ ಕೊಡಲ್ಪಟ್ಟದೆ. ನಾವು ಸಮಾಧಾನದ ಸೇವೆ ಮಾಡುವವರು. ಆ ಸಮಾಧಾನದ ವಾಕ್ಯವೇನಂತೆ? ಅಲ್ಲಿ ವಾಕ್ಯ ಹೇಳ್ತದೆ, ಸಮಾಧಾನ ಪಡಿಸುವ ವಾಕ್ಯವೇನೆಂದರೆ, ದೇವರು ಮನುಷ್ಯರ ಅಪರಾಧವನ್ನು ಅವರ ಲೆಕ್ಕಕ್ಕೆ ಹಾಕದೆ.
ನಮ್ಮ ಲೆಕ್ಕಕ್ಕೆ ನಮ್ಮ ಅಪರಾಧಗಳನ್ನ ಹಾಕದೆ ಲೋಕವನ್ನು ಕ್ರಿಸ್ತನಲ್ಲಿ ತನಗೆ ಸಮಾಧಾನ ಪಡಿಸಿಕೊಳ್ಳುತ್ತಿದ್ದೇನೆಂಬುದೇ. ಲೋಕದಲ್ಲಿರ್ತಕ್ಕಂಥ ಜನಗಳನ್ನು ಕೂಡ ಯೇಸು ತಂದೆಯೊಂದಿಗೆ ಸೇರಿಸಬೇಕನ್ನೋದೇ ಆತನ ಆಸೆ. ಅದಕ್ಕಾಗಿಯೇ ಈ ದಿವಸ ನಮ್ಮ ಒಬ್ಬೊಬ್ಬರ ಮೇಲೆಯೂ, ಬರೀ ಸುವಾರ್ತಿಕರ ಮೇಲೆ ಅಲ್ಲ, ಸುವಾರ್ತೆ ಸಾರುವಂತ ಜನಗಳ ಮೇಲೆ ಮಾತ್ರ ಅಲ್ಲ, ಸುವಾರ್ಥ ಆತ್ಮವನ್ನು ಉಳ್ಳಂತಹ ಸೇವಕರ ಮೇಲೆ ಮಾತ್ರ ಅಲ್ಲ, ಯೇಸು ಕ್ರಿಸ್ತನ ನಂಬಿದ ಪ್ರತಿಯೊಬ್ಬೊಬ್ಬ ವ್ಯಕ್ತಿಯ ಮೇಲೆಯೂ ಕೂಡ ಈ ಸಮಾಧಾನದ ಸೇವೆ ಎಂಬ ಭಾರ ಹಾಕಲ್ಪಟ್ಟದೆ. ಕ್ರಿಸ್ತನು ಶಿಲುಬೆಯಲ್ಲಿ ನಮಗೆ ಸಮಾಧಾನವನ್ನು ಕೊಟ್ಟು ನಮ್ಮನ್ನು ತಂದೆಯನ್ನು ಒಂದಾಗಿ ಮಾಡಿ ಈ ದಿವಸ ನಾವದನ್ನು ಮಾಡಬೇಕೆಂದು ಬಯಸುವವನಾಗಿದ್ದಾನೆ. ಅದಕ್ಕಾಗಿ ವಾಕ್ಯ ಹೇಳ್ತದೆ, ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು ಅಂತ ನಾವು ತೆಗೆದುಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 9ನೇ ವಚನ ಹೀಗೆ ಹೇಳ್ತದೆ, ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು. ನಾವು ನಿಜವಾಗಿ ದೇವರ ಮಕ್ಕಳು ಅನ್ನಿಸಿಕೊಳ್ಳಬೇಕು. ನಾವು ಸಮಾಧಾನ ಪಡಿಸುವವರಾಗಬೇಕಾಗಿದೆ. ಯಾವ ಸಮಾಧಾನ? ಅಳುವಾಗ ನಾವು ಯಾರಿಗೋ ಒಬ್ಬರಿಗೆ ಹೇಳುವ ಸಮಾಧಾನವೋ ಇಲ್ಲ. ಹೋರಾಟದಲ್ಲಿರುವವ್ರಿಗೆ ಯಾರಿಗೋ ಒಬ್ರಿಗೆ ಹೇಳುವ ಸಮಾಧಾನವೋ ಇಲ್ಲ. ಚಿಂತೆಯಲ್ಲಿರುವವ್ರಿಗೆ ಯಾರಿಗೋ ಹೇಳುವ ಸಮಾಧಾನವೋ ಇಲ್ಲ. ಇದು ಯೇಸು ಕ್ರಿಸ್ತನ ಶಿಲುಬೆಯ ವಿಷಯವಾದ ಸಂದೇಶ. ಯೇಸು ನಮಗಾಗಿ ಶಿಲುಬೆಯಲ್ಲಿ ಎಲ್ಲಾ ಅಪರಾಧವನ್ನು ಹೊತ್ತಿದ್ದಾನೆ. ಯೇಸು ಶಿಲುಬೆಯಲ್ಲಿ ಎಲ್ಲಾ ನಮ್ಮ ಪಾಪವನ್ನು ಹೊತ್ತಿದ್ದಾನೆ, ನಮ್ಮ ಶಾಪವನ್ನೆಲ್ಲ ಹೊತ್ತು ತೀರಿಸಿದ್ದಾನೆ. ತಂದೆಯ ನಮಗೂ ಮಧ್ಯದಲ್ಲಿದ್ದಂಥ ವೈರತ್ವವನ್ನು ತೆಗೆದು ಬಿಟ್ಟಿದ್ದಾನೆ. ನಮ್ಮನ್ನು ಆತನೊಂದಿಗೆ ಸಂಧಾನ ಮಾಡಿದ್ದಾನೆ. ಈಗ ನಾವು ತಂದೆಯ ಮುಂದೆ ಧೈರ್ಯವಾಗಿ ಹೋಗಬಹುದಲ್ಲ. ಆತನೊಂದಿಗೆ ಸಮಾಧಾನ ಸಿಕ್ಕದೆ ಈಗ ನಮ್ಮನ್ನ ತಂದೆ ವೈರಿಗಳಾಗಿ ನೋಡುವುದಿಲ್ಲ, ನಮ್ಮನ್ನ ಶತ್ರುಗಳಂತ ನೋಡುವುದಿಲ್ಲ. ನಾವು ಈಗ ಆತನಿಗೆ ದ್ವೇಷಿಗಳಲ್ಲ, ಬದಲಾಗಿ ನಾವು ಮಕ್ಕಳಾಗಿದ್ದೇವೆ. ಪ್ರಿಯರೇ, ನಾವು ಪ್ರಾರ್ಥಿಸೋಣವೋ, ನಮ್ಮನ್ನೇ ಪ್ರತಿಷ್ಠೆ ಪಡಿಸಿಕೊಳ್ಳೋಣವೋ, ನಮ್ಮನ್ನು ಕೂಡ ಸಮಾಧಾನ ಯಜ್ಞವಾಗಿ ಸಮರ್ಪಿಸಿಕೊಳ್ಳೋಣವೋ. ಯೇಸು ಸಮಾಧಾನ ಯಜ್ಞವಾದಂತೆ ನಾವು ಸಮಾಧಾನ ಯಜ್ಞವಾಗಿ ಅನೇಕರಿಗೆ ಸಮಾಧಾನದ ವಾಕ್ಯವನ್ನು ಸಾರೋಣವೋ. ಪ್ರಾರ್ಥಿಸೋಣ. ಕರ್ತನೇ ನಿನಗೆ ಸ್ತೋತ್ರ, ಕರ್ತನೇ ನಿನಗೆ ಸ್ತೋತ್ರ ಅಪ್ಪ. ಅಪ್ಪ ತಂದೆಯೇ ನಿನಗೆ ಸ್ತೋತ್ರ. ನಿನ್ನ ಮಗನ ಮೂಲಕವಾಗಿ ನಮ್ಮನ್ನ ಅಪ್ಪ, ನಮ್ಮ ಅಪರಾಧಗಳನ್ನ ನಮ್ಮ ಲೆಕ್ಕಕ್ಕೆ ಹಾಕದೆ ಸ್ವಾಮಿ, ನಮ್ಮನ್ನು ನಿನ್ನೊಂದಿಗೆ ಸಮಾಧಾನ ಮಾಡಿಕೊಂಡೇ ಎಲ್ಲ ಕರ್ತನೆ. ನಮ್ಮೊಂದಿಗೆ ನೀನು ಸಂಧಾನ ಮಾಡಿಕೊಂಡೇ ಎಲ್ಲ ಕರ್ತನೆ. ಅದಕ್ಕಾಗಿ ಸ್ತೋತ್ರ ಅಪ್ಪ, ಅದಕ್ಕಾಗಿ ನಿನಗೆ ಸ್ತೋತ್ರ ಅಪ್ಪ. ಸ್ವಾಮಿ ನಿನಗೆ ವಂದನೆ ಸಲ್ಲಿಸ್ತೇವೆ ಅಯ್ಯ ಕರ್ತನೆ. ಹೌದಪ್ಪ, ನಾವು ಸಮಾಧಾನದ ವಾಕ್ಯವನ್ನು ಸಾರಬೇಕೆನ್ನುವುದಕ್ಕಾಗಿ ನಮ್ಮ ಮೇಲೆ ಆ ಸೇವೆಯನ್ನೇ ಇಟ್ಟಿದೆಯಲ್ಲ. ಹೊಸ ಒಡಂಬಡಿಕೆಗೆ ಸೇವಕರನ್ನಾಗಿ, ಸಮಾಧಾನದ ವಿಷಯದಲ್ಲಿ ಸೇವೆ ಮಾಡುವವರನ್ನಾಗಿ ನಮ್ಮನ್ನು ಇಟ್ಟಿದ್ದೀಯಲ್ಲ ಸ್ವಾಮಿ. ಈಗೋ ನಮ್ಮ ಲೋಕಕ್ಕೆ ಸಮಾಧಾನ ಸಾರಬೇಕಲ್ಲ ಕರ್ತನೆ. ನಿನ್ನ ಸಮಾಧಾನ, ಶಿಲುಬೆಯ ಮೂಲಕ ಉಂಟಾದ ಸಮಾಧಾನ. ಜನಗಳಿನ್ನೂ ಕರ್ತನೆ ನಿನ್ನ ವೈರಿಗಳಾಗಿ ಕಾಣ್ತಾ ಇದ್ದಾರಲ್ಲ, ನಿನ್ನ ಕೋಪ ಅವರ ಮೇಲೆ ಹತ್ತು ಉರಿತಾ ಇದೆಯಲ್ಲ ಕರ್ತನೆ. ನಿನ್ನ ಕೋಪವನ್ನು ತೆಗೆದುಕೊಳ್ಳುವುದಕ್ಕೋಸ್ಕರ, ನಿನ್ನ ಕೋಪವನ್ನು ನೀಗಿಸುವುದಕ್ಕೋಸ್ಕರ ನಿನ್ನ ಮಗನನ್ನೇ ಕೊಟ್ಟೆಯಲ್ಲ ಕರ್ತನೆ. ನಿನ್ನ ಕೋಪವನ್ನೆಲ್ಲ ಆರಿಸುವುದಕ್ಕೋಸ್ಕರ ನಿನ್ನ ಮಗನನ್ನೇ ಕೊಟ್ಟು ಸಮಾಧಾನ ಮಾಡಿಕೊಂಡು ಬಿಟ್ಟಿದೆಯಲ್ಲಪ್ಪ. ಆದರೆ ಇನ್ನೂ ಅದನ್ನು ಅರಿತುಕೊಳ್ಳದೆ, ಆ ಸುವಾರ್ತೆನ ಕೇಳದೆ, ಇನ್ನೂ ನಿನ್ನ ದ್ವೇಷದ ಕೆಳಗೆ ಕರ್ತನೆ, ನೀನು ಅಪ್ಪ ನಿನ್ನ ಆ ಒಂದು ಶತ್ರುತ್ವದ ಕೆಳಗೆಯೇ ಇರುವವರು, ಆ ಕೋಪದ ಕೆಳಗೆಯೇ ನಕ್ಕಿರಿದ್ದಾರಲ್ಲ ಸ್ವಾಮಿ, ಅವರಿಗಾಗಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಅವರ ಕಣ್ಗಳು ತೆರೆಯಲ್ಪಡಲಿ, ದೇವ ಜನರು ಅವರಿಗೆ ಸಮಾಧಾನದ ವಾರ್ತೆಯನ್ನು ಸಾರಲಿ ಕರ್ತನೆ ಸ್ವಾಮಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ, ಮಹಿಮೆ ನಿಮಗೆ ಸಲ್ಲಿಸ್ತೇವೆ. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೆನ್, ಆಮೆನ್. ಕರ್ತನೆ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ದಯವಿಟ್ಟು ಈ ವಾಕ್ಯವನ್ನು ಎಲ್ಲೇ ಬಿಡಬೇಡ್ರಿ. ಈ ವಾಕ್ಯವನ್ನು ಧ್ಯಾನಿಸ್ರಿ, ತಿರುಗಿ ಧ್ಯಾನಿಸ್ರಿ. ಅನೇಕರಿಗೆ ಸಮಾಧಾನದ ವಿಷಯವನ್ನು ಸಾರ್ರಿ. ಅನೇಕರು ಇನ್ನೂ ಕೂಡ ಕರ್ತನ ಆ ಒಂದು ಶತ್ರುತ್ವದ ಕೆಳಗೆಯೇ ಇದ್ದಾರಲ್ಲ. ಪ್ರಿಯರೇ, ನಾವು ಆದಷ್ಟು ಶೀಘ್ರದಲ್ಲಿ ಸಮಾಧಾನ ಸುವಾರ್ತೆಯನ್ನು ನಮ್ಮ ದೇಶದಲ್ಲೆಲ್ಲ ತೆಗೆದುಕೊಂಡು ಹೋಗೋಣ. ಹೋಗಿ ಕರ್ತನ ಮಹಿಮೆ ಪಡಿಸೋಣ. ಕರ್ತನ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಪ್ರೈಸ್ ಲಾರ್ಡ್.